ಶೆಡ್ಬಾಳ್ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆ. ಸದಸ್ಯರು ಪಕ್ಷಭೇದ ಬದಿಗಿಟ್ಟು ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸಿ. ರಾಜು ಕಾಗೆ. ಪಟ್ಟಣ ಪಂಚಾಯತ್ ಸದಸ್ಯರು ಪಕ್ಷಭೇದ ಮರೆತು ಕೇವಲ ತಮ್ಮ ವಾರ್ಡಿಗೆ ಸೀಮಿತಗೊಳ್ಳದೆ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಅವರು ಶುಕ್ರವಾರ ದಿನಾಂಕ 11ರಂದು ಕಾಗವಾಡ ತಾಲೂಕಿನ ಶೆಡ್ಬಾಳ್ ಪಟ್ಟಣ ಪಂಚಾಯಿತಿಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ರಾಜ್ಯ ಸರ್ಕಾರ ಪಟ್ಟಣ ಪಂಚಾಯಿತಿಗಳ ವ್ಯಾಪ್ತಿಗೆ ಬರುವ ಎಲ್ಲ ಸಾರ್ವಜನಿಕರಿಗೆ ಸಮರ್ಪಕವಾಗಿ ಶುದ್ಧ ಕುಡಿಯುವ ನೀರು, ಉತ್ತಮ ರಸ್ತೆ, ಚರಂಡಿ, ಬೀದಿ ದೀಪಗಳು ಸೇರಿದಂತೆ ಮೂಲ ಸೌಕರ್ಯಗಳನ್ನು ನೀಡುವುದು ಆದ್ಯ ಕರ್ತವ್ಯ. ಎಲ್ಲ ಸದಸ್ಯರು ಪಕ್ಷಭೇದ ಮರೆತು ಸಾರ್ವಜನಿಕರ ಸೇವೆ ಮಾಡಿ ನಿಮಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ನಮ್ಮಲ್ಲಿ ಸಿಸಿ ರಸ್ತೆ ತಗೋಬೇಕು, ಶೌಚಾಲಯ ತಗೋಬೇಕು, ಮೂಲಭೂತ ಸೌಕರ್ಯಗಳು ತಗೋಬೇಕು, ಒಂದೊಂದು ಅಂಗನವಾಡಿ ಬಿಲ್ಡಿಂಗ್ಗಳು ತಗೋಬೇಕು, ಒಂದು ಸ್ಕೂಲ್ ಬಿಲ್ಡಿಂಗ್ಗಳು ಯಾವ್ದು ತಗೋದ್ರೆ ಅದ್ರಾಗ ಏನಿಲ್ಲ. ಶಿಕ್ಷಣ ಇಲಾಖೆಗೆ ಒಂದು ಬಿಲ್ಡಿಂಗ್ ಕೊಡ್ತಾರೋ, ಒಂದು ಮತಕ್ಷೇತ್ರಕ್ಕೆ ಒಂದು ಬಿಲ್ಡಿಂಗ್, ಒಂದು ಮತಕ್ಷೇತ್ರಕ್ಕೆ ಒಂದು ಏನಾರ ಸೌಲಭ್ಯ. ಈಗ ನಮಗೆ ಇಲ್ಲಿ ಕೊಡೋದ ಎಲ್ಲ ಬರೋದಕ್ಕೆ ಬರ್ತಾವ ನಮ್ಗೆ ನಮ್ಮ ಡೆವಲಪ್ಮೆಂಟ್ ಮಾತು ಅದನ್ನ ತಿರುಗಿ ಈಗ 40 ಕೊಡ್ರಿ, ಅಮೃತ್ ಕೊಡ್ರಿ, ಡೈರೆಕ್ಟ್ ಕೊಡ್ರಿ. ಈ ಕೈಲೇ ಕೊಡುದ, ಈ ಕೈಲೇ ಕಸ್ಕೊಳ್ಳೋದು ಎಲ್ಲಿದ್ದಾರೆ ವ್ಯವಸ್ಥೆ. $99 ಕೋಟಿ ನಾವು ಕೊಡುದು, ನಮಗೆ ಕೊಡಿದಾರೆ. ಎದ್ರ ಸಲುವಾಗಿ ಅದನ್ನ ಈ 15 ಪಾಯಿಂಟ್ ಬಂದದ ಹೋದ್ರಿ ಅಭಿವೃದ್ಧಿ. ಮತ್ತೆ ಅದನ್ನು ತಿರುಗಿ ಕೊಡುದು, ಅದನ್ನ ಯೋಜನೆ ತಂದವ್ರು ಯಾರು? ಸರ್ಕಾರ 100% ಕೊಟ್ಟು ಮಾಡಲ್ಲ. ನಿಮ್ಮ ಹೈವೇ ರಸ್ತೆ ಮಾಡಿದ ಮಾಡ್ತಾರೆ, ಟೋಲ್ ನಾಲ್ಕು ವಸೂಲಿ. ಈಗ ನೋಡ್ರಿ ನಮಗ ಕೊಟ್ಟಿದಾರ ಯಾವಾಗ ಊರ್ ಸುಧಾರಣೆ. ಈ ಮೆಂಬರ್ಗಳು ಎಲ್ಲರೂ ಪಾಪ ಅವ್ರು ಏನೇನೋ ಆಸೆ ಮಾಡಿ ಹೇಳಿ ಪಂಚಾಯತಿಗೆ ಆಚೆ ಬಂದಿರ್ತಾರೆ. ಶೆಡ್ಬಾಳ್ ಸ್ಟೇಷನ್ದಲ್ಲಿ ಈವರೆಗೆ ಸ್ಮಶಾನ ಭೂಮಿಯೇ ಇಲ್ಲ. ಇದರ ವ್ಯವಸ್ಥೆ ಮಾಡಬೇಕು ಮತ್ತು ಸರ್ಕಾರಿ ರಸ್ತೆ ಅನಧಿಕೃತವಾಗಿ ಒತ್ತುವರಿ ಮಾಡಿದ್ದನ್ನು ತೆರವುಗೊಳಿಸುವ ಕಾರ್ಯ ಮಾಡಬೇಕೆಂದು ಸದಸ್ಯರು ಪ್ರಶ್ನಿಸಿದರು. ಅದಕ್ಕೆ ಶಾಸಕರು ಸ್ಪಂದಿಸಿ ಕೂಡಲೇ ಇದರ ಬಗ್ಗೆ ಕ್ರಮ ಜರುಗಿಸಲು ಮುಖ್ಯಾಧಿಕಾರಿಗೆ ಆದೇಶ ನೀಡಿದರು. ಸಭೆಯಲ್ಲಿ ಸುಧೀರ್ ಮಾಳಪ್ಗೋಳ್ ವರದಿ ವಾಚನ ಮಾಡಿದರು. ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉತ್ಕರ್ಷ್ ಪಾಟೀಲ್, ಉಪಾಧ್ಯಕ್ಷೆ ದೀಪಾ ಹೊನ್ಕಾಂಬ್ಳೆ, ಮುಖ್ಯಾಧಿಕಾರಿ ಸುರೇಶ್ ಪತ್ತಾರ್, ಸದಸ್ಯರಾದ ಮಹಾದವಲ್ ಯಾದವಾಡ್, ರಾಜು ಚೌಗ್ಲೆ, ಅಣ್ಣಪ್ಪ ಮಾಕಣ್ಣವರ್, ಬಾಬು ಐನಾಪುರೆ, ರಮೇಶ್ ರತ್ನಪ್ಗೋಳ್, ಅನಿಲ್ ಮಾಲ್ಗಾವೆ, ರಾಮು ನರಸಾಯಿ, ರಶೀದಾ ಮೇಸ್ತಿ, ಸ್ವಾತಿ ಜಗತಾಪ್, ಸುಲಭಾ ಪಾಟೀಲ್, ರೇಣುಕಾ ಹೊನ್ಕಾಂಬ್ಳೆ, ಶ್ರುತಿ ಮಾಳ್ಗೆ, ಶೈಲಾ ಢಾಲೆ, ರೋಹಿಣಿ ಮಾಳಿ, ಕಿರಿಯ ಅಭಿಯಂತ ತಿರುಪತಿ ಲಮಾನಿ ಸೇರಿದಂತೆ ಸರ್ವ ಸದಸ್ಯರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಶೆಡ್ಬಾಳದಿಂದ ಬಸವರಾಜ್ ತಾರ್ದಾಳೆ.